ಕಲರ್ಸ್ ಇದೆ. ಸುದೀಪ್ ಪಾರ್ಟಿಸಿಪೇಟ್ ಮಾಡೋ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ಲ ಅಂತ. ಸಾರಿ, ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್. ಇಲ್ಲ, ಟಿವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದಮೇಲೆ ಇದು ಕಲರ್ಸ್ ಆಗಲಿ, ಇನ್ನುಳಿದ ಕನ್ನಡದ ಇದಾಗಲಿ ಸ್ಪರ್ಧೆ ಅಂತೂ ಇದ್ದೇ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ನ ಅಂತ ಒಂದು ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತ ಏರುಪೇರು ಆಗತ್ತೆ ಅಂತ. ಕಲರ್ಸ್ ಸ್ಪರ್ಧೆ ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಹಾಗಾಗಿ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕಾಗೋಷ್ಠಿ ಅಲ್ವಾ? ಸಿ, ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್. ಏನಂತಂದ್ರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೆ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು. ಮಾಡ್ತೀವಿ, ಮಾಡಲ್ಲ, ಇಲ್ ಕಮ್ ಅಂತ. ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟೆಡ್ ಓಪನಿಂಗ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೆಮ್ ಬಿಕಾಸ್ ಇನ್ನೊಂದೇನಾಗುತ್ತೆ, ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗೆ AB ನೋಡೋದ್ರಿಂದ ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದ್ರೆ ಇಲ್ಲ, ಅವ್ರಿಲ್ಲ, ನಾವು ನೋಡೋದೇ ಇಲ್ಲ ಹಾಗೆ ಅಂತ. So God's grace and nature has been kind that a lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event. Yav tara positioning ಮಾಡಬೇಕು. See again, how do you position this product is depending on the revenue. So ಈ revenue last minute ಅಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದ್ರೆ they may have diverted. So they have to lock in a lot of things, lock in a lot of contestants. Not only that, ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದಿತ್ತು, ಅವ್ರು ಮಾಡ್ತಾರೋ ಮಾಡಲ್ಲ, ಅವ್ರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಅಂಡ್ ನನ್ನ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್, ಬಿಕಾಸ್ ಮಾಡೋದೇ ಹೌದು ಅಂದಮೇಲೆ ಸ್ಪೆಕ್ಯುಲೇಷನ್ಸ್ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಆಯ್ತು, ರೇಟಿಂಗು ಬಿಗ್ ಬಾಸ್ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ